ಹಾಕಿರ್ತಾರೆ, ಬಟ್ ಕೆಲವೊಬ್ರು ಹಾಕಿರ್ತಾರೆ 3 ಪ್ಲೀಟ್ಸ್ ಹಾಕಿರ್ತಾರೆ. ಡಿಪೆಂಡ್ ಆನ್ ಹೈಟ್, ವೆಯ್ಟ್, ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬ ದಪ್ಪ ಇದ್ದು ತುಂಬ ಲೆಂತ್ ಇತ್ತು ಅಂತ ಅಂದರೆ ಬಾಡಿ ಒಂದು 3 ಪ್ಲೀಟ್ಸ್ ಖಂಡಿತವಾಗ್ಲೂ ಬರುತ್ತೆ. 3 ಪ್ಲೀಟ್ಸ್ ಸ್ಟಾರ್ಟಿಂಗ್ ಬರುತ್ತೆ. ಸೊ 5 ಪ್ಲೀಟ್ಸು 7 ಪ್ಲೀಟ್ಸು ಹೇಗೆ ಬರುತ್ತೆ ಅಂದರೆ, ಇವಾಗ ನೋಡಿ ಇವ್ರ ಮೆಜರ್ಮೆಂಟ್ ಹೈಟ್ ಕಡಿಮೆ ಇದ್ದಾರೆ, ಸಣ್ಣ ಇರುತ್ತೆ, ಸಾರಿ ತುಂಡಿದೆ ಅಥವಾ ಉದ್ದ ಲೆಂತ್ ಕಡಿಮೆ ಇದೆ ಅಂತ ಹಿಂಗೆ ಅನ್ಸುತ್ತೆ ಅಂತಂದರೆ, ಈ ಸ್ಯಾರಿ ಥಿಕ್ನೆಸ್ ನೋಡಿ, ಈ ಸ್ಯಾರಿ ಥಿಕ್ನೆಸ್ ಒಂಥರ ಸಿಂಕ್ ಆಗುತ್ತೆ, ಎಳ್ದಿಟ್ಕೊಳ್ಳುತ್ತೆ. ಸೊ ಆ ರೀತಿ ಸ್ಯಾರೀಸಲ್ಲಿ ಪ್ಲೀಟ್ಸ್ ಬರಲ್ಲ ಜಾಸ್ತಿ. ಈ ರೀತಿ ಸ್ಯಾರೀಸ್ನಲ್ಲಿ ಆರಾಮಾಗಿ ಪ್ಲೀಟ್ಸ್ ಬರುತ್ತೆ. ಬಟ್ ನಾವು ಬಾಡಿ ವೈಸ್ ಇದೆ ಸೇಮ್ ಮೆಥಡ್, ಅದರಲ್ಲಿ ಪ್ರೊಫೆಷ್ನಲ್ ಆಗಿ ಉಡಿಸೋದು ಕಲಿಯೋದು ಮೆಥಡ್ ಸೇಮ್, ಅದರಲ್ಲೇ ಸ್ವಲ್ಪ ಕ್ಲಾರಿಟಿ ಅಷ್ಟೇ. ಸೊ ಇದರಲ್ಲಿ ಮೇಯ್ನ್ ಏನಂತಂದರೆ, ಇವಾಗ ನಾವು ಹಿಂದೂ ಸ್ಟೈಲ್ ಸ್ಯಾರಿ ಹೇಗೆ ಉಡಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಿಂದೂ ಸ್ಟೈಲ್ ಸ್ಯಾರಿ ಇವಾಗಿನ ಟ್ರೆಂಡಿಂಗ್ ಸ್ಯಾರಿ. ಮುಂಚೆ ಹೆಂಗಿತ್ತು ನಾರ್ಮಲ್ ಮಹಾರಾಣಿ ಸ್ಯಾರಿ ಟ್ರೆಂಡಿಂಗ್ ಇತ್ತು, ಆಮೇಲೆ ಕೊಡಗು ಸ್ಯಾರಿ ಟ್ರೆಂಡಿಂಗ್ ಇತ್ತು. ಇವಾಗ ಅಟ್ ಪ್ರೆಸೆಂಟ್ 2 ಇಯರ್ಸ್ 3 ಇಯರ್ಸ್ ಇಂದ ಹಿಂದೂ ಸ್ಟೈಲ್ ಸ್ಯಾರಿ ಸಖತ್ ಟ್ರೆಂಡಿಂಗಲ್ಲಿದೆ. ಮುಂದೆ ಯಾವ್ದು ಬೇಕಾದ್ರೂ ಟ್ರೆಂಡ್ ಆಗ್ಬೋದು. ಇದಿಷ್ಟು ಬಿಟ್ಟು ಒಂದು 10-12 ಥರ ಬಿಟ್ಟು ಕೂಡ ಬೇರೆ ಯಾವುದೋ ಒಂದು ಬರ್ಬೋದು, ಕ್ರಿಯೇಷನ್ ಮೇಲೆ ಡಿಪೆಂಡ್. ಬಟ್ ಏನಂತಂದರೆ ಮೇಯ್ನು ಈ ಸ್ಯಾರಿ ನೀವು ಕಲ್ತ್ಕೊಂಡ್ರೆ ಎಂಥ ಸ್ಯಾರಿ ಬೇಕಾದ್ರೂ ನೀವು ಹಾಕ್ತೀರಾ ಕೂಡ. ಇದೊಂದು ಸ್ಯಾರಿ ಮೆಥಡ್ ನೀವು ಕಲ್ತ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ನೀವು ಯಾವುದೇ ಸ್ಟೆಪ್ ಬಂದರೂ ನೀವು ಆರಂಭ ಮಾಡ್ತೀರಾ. ಸ್ಯಾರಿನಲ್ಲಿ ಎಷ್ಟು ಥರ ವೆರೈಟೀಸ್ ಆಫ್ ಸ್ಟೆಪ್ಸ್ ಇದೆ ಅಂತಂದರೆ, ಫಸ್ಟ್ ಹಿಂದೂ ಸ್ಟೈಲ್ ಸ್ಯಾರಿ ಅಂದರೆ ನಾರ್ಮಲ್ ವೆಡ್ಡಿಂಗ್ ಸ್ಯಾರಿ, ಅದಾದಮೇಲೆ ಮುಹೂರ್ತ ಕಚ್ಚೆ ಸ್ಯಾರಿ, ಬ್ರಾಹ್ಮಿಣ್ಸ್ ಮುಹೂರ್ತಂ ಲುಕ್ಸ್ ಅಂತ ಅಂದರೆ ಹೇಗೆ ಬರುತ್ತೆ ಗೊತ್ತಾ, ಅದು ಕಚ್ಚೆ ಟೈಪ್ ಬರಲ್ಲ, ಅದು ಕಚ್ಚೆಯಲ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಕೊಡಗು ಸ್ಯಾರಿ, ಬೆಂಗಾಲಿ ಸ್ಯಾರಿ, ಮಹಾರಾಣಿ ಸ್ಯಾರಿ. ಇದರಲ್ಲಿ ಇದಾದ್ಮೇಲೆ ಎಕ್ಸ್ಟ್ರಾ ಸ್ಯಾರೀಸ್ ಅಂತಂದರೆ ನಾರ್ಮಲ್ ಲೆಹಂಗಾ, ಡೌನಿ, ಈ ರೀತಿಯಲ್ಲೇ ವೆರೈಟೀಸ್ ಆಫ್, ಕೆಲವೊಬ್ರು ಇಂಟೀರಿಯರ್ಗೆ ಇರ್ತಾರೆ, ಕೆಲವೊಬ್ರು ಸೈಡಲ್ಲರ್ಗೆ ಇರ್ತಾರೆ, ಕೆಲವೊಬ್ರು ಫ್ರಂಟಲ್ಲರ್ಗೆ ಇರ್ತಾರೆ. ಒಟ್ಟು ಕ್ಯಾನ್ ಸ್ಯಾರೀಸ್. ಕ್ಯಾನ್ ಸ್ಯಾರೀಸಲ್ಲಿ 10 to 15 ಟೈಪ್ಸ್ ಆಫ್ ನಿಮಗೆ ವೆರೈಟೀಸ್ ಸಿಗುತ್ತೆ. ಸೊ ಫಸ್ಟು ಪಲ್ಲು, ಇದು ಸ್ಟಾರ್ಟಿಂಗ್ ಹ್ಯಾಂಗ್ ಮಾಡೋದು ಗೊತ್ತಾಗ್ಬಿಡುತ್ತೆ. ಕೆಳಗಡೆ ಫಾಲ್ ಇರುತ್ತೆ, ಅಂಚು ಒಳಗಡೆ ಹೀಗಿರುತ್ತೆ. ಫಾಲ್ ಇಲ್ಲ ಅಂತಂದ್ರೆ ಹೇಗೆ ತಿಳ್ಕೊಳ್ಳೋದು ಗೊತ್ತಾ, ನಾವು ಯಾವಾಗಲೂ ಪಲ್ಲುನ ಲೆಫ್ಟ್ ಸೈಡಿಗೆ ಹಾಕ್ತೀವಿ. ಸೊ ರೈಟ್ ಸೈಡಿಂದ ಹ್ಯಾಂಗ್ ಮಾಡಬೇಕು. ಯಾರೇ ಆದರೂ ಅಷ್ಟೇ, ನನ್ನ ಕ್ಲೈಂಟ್ ನಾನು ಅಪೋಸಿಟ್ ನಿಲ್ಸಿದ್ದೀನಿ ಅಂತಂದರೆ ಅವರ ಒಂದು ರೈಟ್ ಸೈಡ್ಗೆ ನಾನು ಹ್ಯಾಂಗ್ ಮಾಡಬೇಕು, ಲೆಫ್ಟ್ ಸೈಡಿಗೆ ಬಂದು ಪಲ್ಲು ಬರುತ್ತೆ. ಸೊ ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಸುಮ್ಮನೆ ಹೆಂಗೆ ಬೇಕಂತ ಸಿಕ್ಸೋಕ್ಕಾಗಲ್ಲ. ಮೆಷರ್ಮೆಂಟ್ ಕರೆಕ್ಟಾಗಿ ನೆಲ ಮುಟ್ಟೋ ರೇಂಜ್ಗೆ ಹಿಡಿದಿಟ್ಕೊಂಡು ಹ್ಯಾಂಗ್ ಮಾಡ್ಕೊಳ್ಳೋಣ. ಇನ್ ಕೇಸ್ ಅವ್ರು ಏನಾದರೂ ಹೀಲ್ಡ್ ಹಾಕ್ತಾರೆ ಅಂತಂದರೆ ನೀವು ಮುಂಚೆನೇ ಕೇಳ್ಕೊಳ್ಳಿ, ಹೀಲ್ಡ್ ಹಾಕ್ತೀರಾ ಅಥವಾ ಎಷ್ಟು ಇಂಚ್ ಹೀಲ್ಡ್ ಹಾಕ್ತೀರಾ ಅಂತ ಅಂದ್ಬಿಟ್ಟು ಅದೇ ಮೆಷರ್ಮೆಂಟಿಗೆ ಕರೆಕ್ಟಾಗಿ ಲೆಂತನ್ನು ಮೆಷರ್ ಮಾಡ್ಕೊಳ್ಳಿ. ನೆಲ ಮುಟ್ಟೋಂಗಿರ್ಬೇಕು, ತುಂಬ ಕೆಳಗೂ ಇರಬಾರ್ದು, ತುಂಬ ಮೊಣಕಾಲಿಗೂ ಇರಬಾರ್ದು. ಸೊ ಒಂದು ರೌಂಡ್ ಕಂಪ್ಲೀಟ್ ಸುತ್ತಿಟ್ಕೊಳ್ಳಿ. ಮಿರರಲ್ಲಿ ನೋಡಿ, ಈ ಕಡೆ ಕಾಣಿಸುತ್ತೆ ಕ್ಲೀನಾಗಿ. ಹೆಂಗೆ ಇಟ್ಟಿಟ್ಕೊಳ್ಳೋಣ ಅಂದರೆ ಇನ್ಸ್ಟಂಟ್ ಸ್ಯಾರಿ ಉಡ್ಸೋದು. ಇವಾಗೆಲ್ಲ ನಾವು ಕಲಿತಾ ಇದ್ದೀವಿ ಫ್ರೀ ಪ್ಲೀಟಿಂಗ್ ಸ್ಯಾರಿ ಅಂತ ಅಂದ್ಬಿಟ್ಟು. ಸೊ ನಮಗೆ ಸ್ಯಾರಿ ಉಡ್ಸೋದು ಅಷ್ಟು ಕಷ್ಟ ಆಗಲ್ಲ, ಆದ್ರೂ ಇನ್ಸ್ಟಂಟಾಗಿ ಸ್ಯಾರಿ ಉಡ್ಸೋದು ಕಲಿಬೇಕಲ್ವಾ. ಸೊ ಇನ್ಸ್ಟಂಟಾಗಿ 2 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂತಂದರೆ 2 ಮಿನಿಟ್ಸಲ್ಲಿ ನಾವು ಸ್ಯಾರಿ ಉಡ್ಸೋದನ್ನು ಕಲಿಬೇಕು. ಫ್ಲೀಟ್ಸು ಫಸ್ಟ್ ನಾವು ಪಲ್ಲು ಫ್ಲೀಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. 1/2 ಇಂಚ್ ಒಳಗೆ ತೆಗ್ದಿದ್ದೀನಿ. ಇಲ್ಲಿ ನಾನು ಯಾಕೆ ಫೋಲ್ಡ್ ಮಾಡಿದೆ, ಲೆಂತ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಸೊ ಅಡ್ಜಸ್ಟ್ಮೆಂಟಿಂಗ್ ಇಲ್ಲ ಅಂತಂದರೆ ಏನಾಗುತ್ತೆ, ವೇರಿಯೇಷನ್ ಬರುತ್ತೆ. ಎಲ್ಲ ಈಕ್ವಲ್ ಆಗಿ ಬಂದಿದೆ, ಎಲ್ಲ ಒಂದೇ ಮೆಷರ್ಮೆಂಟ್ ಬಂದಿದೆ. ಇದನ್ನು ನಾವು ಈ ಕಡೆನೇ ಬಿಟ್ಕೊಟ್ರೆ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನಾನು ಅಲ್ಲೇ ಅಡ್ಜಸ್ಟ್ ಮಾಡಿದೆ. ಪಿನ್ ಹಾಕೋದಕ್ಕೆ ತುಂಬ ಕಷ್ಟಪಡ್ತೀರಾ, ಪಿನ್ ಹಾಕೋದು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನಾವು ಆಲ್ರೆಡಿ ಪ್ಲೀಟ್ ಮಾಡಿ ಬಿಡಿಸಿರೋ ಸ್ಯಾರಿದು.
ಬೇರೆ ಯಾವುದೇ ಮೆಥಡ್ ಬೇಕು ಅಂತ ಅಂದ್ರೂ ನಾನು ಕೇಳಿ, ಅಥವಾ ಇದರಲ್ಲಿ ನಿಮ್ಗೆ ಏನು ಡೌಟ್ಸ್ ಬಂದ್ರೂ ಕ್ಲಿಕ್ ಹೇಳಿ, ನಾನು ಕ್ಲಾರಿಟಿ ಕೊಡ್ತೀನಿ. ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಏನು ಪ್ರೀ ಪ್ಲೀಟ್ ಮಾಡಬೇಕಾದ್ರೆ, ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಏನು ಮೆಜರ್ಮೆಂಟ್ ಹಾಕ್ತೀವಲ್ಲ, ಯಾವುದೇ ಮೊಣಕಾಲಿಗಿಂತ ಕೆಳಗಡೆ ಮಾಡಬೇಕು. ಲಾಸ್ಟಲ್ಲಿ ಮಾಡೋಣ. ಪಲ್ಲು, ಇದು ಪಲ್ಲು ಪೋರ್ಷನ್ ಏನಿದೆಯಲ್ಲ, ನನ್ನ ಶೋಲ್ಡರ್ನೇ ಎಲ್ಲ ಕಡೆ ಕರೆಕ್ಟ್ ಶೋಲ್ಡರ್ ಲೆವೆಲ್ಗೆ ಹಾಕಿಲ್ಲ ಪಿನ್ನ, ಸ್ವಲ್ಪ ಶೋಲ್ಡರಿಂದ ಅರ್ಧ ಇಂಚ್ ಆ ಕಡೆ ಹಾಕಿದ್ದೀನಿ. ಸೊ ಅದು ಬೆನ್ನಿಗೆ ಕನ್ವರ್ಟ್ ಆಗುತ್ತೆ, ಬೆನ್ನಿಗೆ ಆಗುತ್ತಲ್ಲ. ಹಂಗಾದಾಗ ಏನಾಗುತ್ತೆ ಗೊತ್ತಾ, ಸ್ಯಾರಿ ಬಂದು ಹೀಗೆ ಬರುತ್ತೆ. ಕೆಲವೊಬ್ರು ಸ್ಯಾರಿನ ಹೇಗೆ ಉಟ್ಕೋತಾರೆ ಗೊತ್ತಾ, ಹೀಗೆ ಹಾಕ್ತಾರೆ. ತೋರಿಸ್ಬಿಡ್ತೀನಿ. ಕಂಪ್ಲೀಟ್ ಹೀಗಿರುತ್ತೆ ಕತ್ತೆಗೆ. ಸೊ ಇಲ್ಲಿವರೆಗೂ ಬರೋದು ರಾಂಗ್. ಅದು ಕರೆಕ್ಟ್ ಪೋರ್ಷನ್ ಅಂತಂದ್ರೆ ಹೀಗಿರ್ಬೇಕು. ಸೊ ನಾವು ಇಲ್ಲಿವರೆಗೂ ನೆಕ್ವರೆಗೂ ಕಂಪ್ಲೀಟ್ ಒಂದು ಸೆರಗುನ ಅದು ಏನು ಪೀಸ್ ಇದೆ ಅದನ್ನ ಹಾಕ್ಬಿಟ್ರೆ, ನಾವು ಏನು ಹಾಕ್ತೀವ ಜ್ವೆಲ್ಸ್ ಏನು ಹಾಕ್ತೀವೋ ಅದು ಹೇಗೆ ಡಿಸ್ಪ್ಲೇ ಆಗುತ್ತೆ, ಡಿಸ್ಪ್ಲೇ ಆಗಲ್ಲ, ಫುಲ್ ಕವರ್ ಆಗಿಬಿಡುತ್ತೆ, ಚೆನ್ನಾಗೂ ಕಾಣಿಸಲ್ಲ, ಲುಕ್ ವೈಸ್ ಆಗಿ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಮೇನ್ ಅಂತಂದ್ರೆ ಕರೆಕ್ಟ್ ಪೋರ್ಷನ್ ಇದು. ನಾವು ಫ್ರೀ ಪ್ಲೀಟ್ ಮಾಡ್ಬೇಕಾದ್ರೆ ಇದೇ ಪೋರ್ಷನ್ ಅಂತ ತಗೊಳ್ಳೋದು, ಬ್ರೆಸ್ಟ್ ಪೋರ್ಷನ್ ಅಂತ ಹೇಳಿ ಹಿಡಿದಿಟ್ಕೊಳ್ಳಿ. ಇದು ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಪ್ಲೀಟ್ಸ್ ಮಾಡೋದನ್ನ ಮರೀತೀರಾ ಅಥವಾ ಮಿಸ್ಟೇಕ್ ಅಂತಂದ್ರೆ ನಿಮಗೆ ಇಲ್ಲಿ ಮಿಸ್ಟೇಕ್ ಆಗುತ್ತೆ. ಇಲ್ಲಿ ಏನು ಮಾಡಿದ್ದೀನಿ, ಹಿಡಿದಿಟ್ಕೊಳ್ಳಿ ಅಂತ ಹೇಳಿದ್ದೀನಿ, ಟೈಟಾಗಿ ಹಿಡಿದಿದ್ದೀನಿ, ಸ್ಟಿಫಾಗಿ ನಿಂತ್ಕೊಳ್ಳಿ. ಟೈಟಾಗಿ ಹಿಡಿದು ಈ ಭಾಗದಲ್ಲಿ ಪಿನ್ ಮಾಡಬೇಕು. ನಿಮ್ಗೆ ಇವಾಗ ಅರ್ಥ ಆಗ್ತಿದ್ಯಾ? ಪ್ಲೀಟ್ ಮಾಡ್ಬೇಕಾದ್ರೆ ನಾವ್ ಎಲ್ಲಿ ಒಂದ್ ಸುತ್ತಳತೆ ಏನು ತಗೋತೀವಿ, ಎಲ್ಲ ಹಾಫ್ ಇಂಚ್ ಬಿಡ್ತೀವಿ ಅನ್ನೋ ನಿಮ್ಗೆ ಇವಾಗ ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವು ಫ್ಲೀಟ್ಸ್ ನ ಕ್ರಿಯೇಟ್ ಮಾಡಬೇಕು. 1 2 3 ಪೆಟಿಕೋಟ್ ಸೇರಿಸಿದೆ, ಟೈಟಾಗಿ ಪಿನ್ ಮಾಡಬೇಕು. ಕೆಲವೊಬ್ರು ನೀವು ಅಬ್ಸರ್ವ್ ಮಾಡಿ ನೋಡಿದಿರ, ಈ ಪೋರ್ಷನ್ ಅಲ್ಲಿ 7 to 8 9 ಪ್ಲೀಟ್ಸ್ ಹಾಕಿರ್ತಾರೆ, ಬಟ್ ಕೆಲವೊಬ್ರು ಹಾಕಿರ್ತಾರೆ 3 ಪ್ಲೀಟ್ಸ್ ಹಾಕಿರ್ತಾರೆ. ಡಿಪೆಂಡ್ ಆನ್ ಹೈಟ್, ವೇಟ್, ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬ ದಪ್ಪ ಇದ್ದು ತುಂಬ ಲೆಂತ್ ಇತ್ತು ಅಂತ ಅಂದರೆ ಬಾಡಿ ಒಂದು 3 ಪ್ಲೀಟ್ಸ್ ಖಂಡಿತವಾಗ್ಲೂ ಬರುತ್ತೆ. 3 ಪ್ಲೀಟ್ಸ್ ಸ್ಟಾರ್ಟಿಂಗ್ ಬರುತ್ತೆ. ಸೊ 5 ಪ್ಲೀಟ್ಸು 7 ಪ್ಲೀಟ್ಸು ಹೇಗೆ ಬರುತ್ತೆ ಅಂದರೆ, ಇವಾಗ ನೋಡಿ ಇವ್ರ ಮೆಜರ್ಮೆಂಟ್ ಹೈಟ್ ಕಡಿಮೆ ಇದ್ದಾರೆ, ಸಣ್ಣ ಇದ್ದಾರೆ. ಸೊ ಇವ್ರಿಗೆ ನಾವು 7 ಬೇಕಾದ್ರೂ ಹಾಕ್ಬೋದು. ಏನಾಗುತ್ತೆ, ನಾವು ಫ್ಲೀಟ್ ಜಾಸ್ತಿ ಮಾಡ್ತಾ ಮಾಡ್ತಾ ಈ ಪೋರ್ಷನ್ ಮೇಲೆ ಬರುತ್ತೆ, ಕೆಳಗಡೆ ಇರೋ ಪೋರ್ಷನ್ ಮೇಲೆ ಬರುತ್ತೆ. ಸೊ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಅಂತಂದರೆ 5 ಪ್ಲೀಟ್ಸ್ವರೆಗೂ ಆರಾಮಾಗಿ ಹಾಕೋಬೋದು. ಇನ್ ಕೇಸ್ ನಿಮಗೆ ಇಲ್ಲಿ ಎಷ್ಟು ಪ್ಲೀಟ್ಸ್ ಹಾಕಿರ್ತೀರಾ, ಇದಿಷ್ಟು ಪ್ಲೀಟ್ಸನ್ನು ನಾವಿಲ್ಲಿ ತರ್ಬೋದು. 1 2 3 4 5 6 7 8 ಪ್ಲೀಟ್ಸ್ ಕೂಡ ತರ್ಬೋದು ನಾವು. ಬಟ್ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ಇದು ಮೇಲೆ ಬರುತ್ತೆ, ಅದಷ್ಟೇ ಪ್ರಾಬ್ಲಮ್. ತರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ. ನಾವು ಮಾಡೆಲಿಗೆ ಆರಾಮಾಗಿ ಈ ಪ್ಲೀಟ್ಸನ್ನು ಅಂತಂದು ಮಾಡ್ಬೋದು. ಮಾಡೆಲ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಲೀಟ್ಸ್ ಹಿಡಿಯೋದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಇದೆ ಅಲ್ವಾ? ಪ್ಲೀಟ್ಸ್ 1 ಪ್ಲೀಟ್ 2 ಪ್ಲೀಟ್ 3 ಪ್ಲೀಟ್ 4 ನಿಮಗೆ ಯಾವಾಗಲಾದ್ರೂ ಸೆಂಟರ್ ಪ್ಲೀಟ್ಸ್ ಮಾಡಬೇಕಾದ್ರೆ 4 ಪ್ಲೀಟ್ಸು 5 ಪ್ಲೀಟ್ಸು ಬಂದಿರೋದು ಇದೆಯಾ? ಇಲ್ಲ. ಇದೆಯಾ?
ಇದೆ ಇದೆ ಇದೆ. ಚಿಕ್ಕ ಸ್ಯಾರಿಗಳ ಥರ ಡಿಫ್ರೆಂಟ್ ಲೆಂತ್ ಕಡಿಮೆ ಇದ್ದಾಗ ಆಮೇಲೆ ನಮಗೆ ಜಾಸ್ತಿ ಉದ್ದ ಬಿಟ್ಟಾಗ ಬರುತ್ತೆ. ಬಟ್ ನನ್ನ ಪ್ರಕಾರ ಸ್ಯಾರಿ ಲೆಂತು ಸೇಮ್, ಸ್ಯಾರಿ ಲೆಂತು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸ್ಯಾರಿ ಬರಲ್ಲ. ನಮ್ಮ ಒಂದು ಹಿಂದೂ ಸ್ಟೈಲ್ಸ್ಗೆ ಅಂದರೆ ನಮ್ಮ ಒಂದು ಕರ್ನಾಟಕದ ಸ್ಟೈಲ್, ನಾನು ತಿಳ್ಕೊಂಡಿರೋ ಪ್ರಕಾರ ಕರ್ನಾಟಕದ ಸ್ಟೈಲ್ ಸ್ಯಾರೀಸ್ ಯಾವಾಗಲೂ 5 ಗಜ ಇರುತ್ತೆ, ಅಂದರೆ 5 ಫೀಟ್ 5 ಗಜ ಸ್ಯಾರಿ ಲೆಂತ್ ಬಂದು. ಈ ಲೆಂತ್ ಕೂಡ ಅಷ್ಟೇ ಸೇಮ್ ಇರುತ್ತೆ. ಬಟ್ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ, ಆಮೇಲೆ ನಿಮ್ಗೆ ಹೆಂಗೆ ಅನಿಸುತ್ತೆ ಸ್ಯಾರಿ ತುಂಡಿದೆ ಅಥವಾ ಉದ್ದ ಲೆಂತ್ ಕಡಿಮೆ ಇದೆ ಅಂತ ಹೆಂಗೆ ಅನ್ಸುತ್ತೆ ಅಂತಂದರೆ, ಈ ಸ್ಯಾರಿ ಥಿಕ್ನೆಸ್ ನೋಡಿ, ಈ ಸ್ಯಾರಿ ಥಿಕ್ನೆಸ್ ನೋಡಿ, ಈ ಸ್ಯಾರಿ ಥಿಕ್ನೆಸ್ ನೋಡಿ. ಕೆಲವೊಂದು ಸ್ಯಾರಿ ಹಿಡಿದಿಟ್ಕೊಳ್ಳುತ್ತೆ, ಬಿಡಲ್ಲ. ಕೆಲವೊಂದು ಆರಾಮ್ ಫ್ರೀ ಇರುತ್ತೆ. ಕೆಲವೊಂದು ಸ್ಯಾರಿಗಳನ್ನ ನೋಡಿ ರಬ್ಬರ್ ಥರ ಇರುತ್ತೆ, ಒಂಥರ ಸಿಂಕ್ ಆಗುತ್ತೆ, ಎಳ್ದಿಟ್ಕೊಳ್ಳುತ್ತೆ. ಸೊ ಆ ರೀತಿ ಸ್ಯಾರೀಸಲ್ಲಿ ಪ್ಲೀಟ್ಸ್ ಬರಲ್ಲ ಜಾಸ್ತಿ. ಈ ರೀತಿ ಸ್ಯಾರೀಸ್ನಲ್ಲಿ ಆರಾಮಾಗಿ ಪ್ಲೀಟ್ಸ್ ಬರುತ್ತೆ. ಬಟ್ ನಾವು ಬಾಡಿ ವೈಸ್ ಮೇಲೆ ಡಿಪೆಂಡ್ ಆಗಬೇಕು. ಬಾಡಿ ಹೇಗಿರುತ್ತೆ, ತುಂಬ ದಪ್ಪ ಇದ್ದರೆ ಪ್ಲೀಟ್ಸ್ ಯಾವಾಗಲೂ ಇಷ್ಟು ಸಣ್ಣ ಬರಬೇಕು. ಬಿಕಾಸ್ ನಾವು ಅವ್ರಿಗೂ 4 to 5, 8 ಪ್ಲೀಟ್ಸೇ ಮಾಡಬೇಕು. 2 ಪ್ಲೀಟ್ಸ್ ಮಾಡೋಕ್ಕಾಗಲ್ಲ ಅವರಿಗೆ. ಹೀಗೆ ಬರಬೇಕು. ಸ್ವಲ್ಪ ಇವ್ರ ಥರ ಇದ್ದಾರೆ ಅಂತ ಅಂದರೆ ಇವಾಗ ನಾನು ಮಾಡಿದ್ದೀನಲ್ಲ ಇಷ್ಟು ಮಾಡ್ಕೋಬೋದು. ಪ್ಲೀಟ್ಸ್ ಹೇಗೆ ಬೇಕು, ಎಷ್ಟು ಪ್ಲೀಟ್ಸ್ ಬೇಕು, ನಾವು ಅಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡ್ತಾ ಹೋಗಬೇಕು. ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲೀಟ್ಸ್ ಮಾಡೋದು. ಸೊ ಇವಾಗೆಲ್ಲ ಅಂತಿರ್ತಾರೆ, ಮೇಡಮ್ ಅದು ಹೆಂಗೆ ನಾವು ಮಾಡಿದ್ರೆ 4 ಪ್ಲೀಟ್ಸ್ ಬರುತ್ತೆ, ನೀವು ಮಾಡಿದ್ರೆ ಯಾಕೆ ಇಷ್ಟು ಪ್ಲೀಟ್ಸ್ ಬರುತ್ತೆ. ನಾನು ಹೋಗ್ತೀನಲ್ಲ ಕ್ಲೈಂಟ್ಸ್ಗೆ, ಅವರೆಲ್ಲ ಕೆಲವೊಬ್ಬರು ಹೇಳ್ತಿರ್ತಾರೆ ನಾವು ಮಾಡಿದ್ರೆ ಬರೀ 3 ಬರುತ್ತೆ, 4 ಬರುತ್ತೆ. ಸೊ ಅವರಿಗೆ ಮೆಥಡ್ ಗೊತ್ತಿಲ್ಲ ಅಷ್ಟೇ, ಇನ್ನೇನೂ ಇಲ್ಲ ಪ್ರಾಬ್ಲಮ್, ಮೆಥಡ್ ಗೊತ್ತಿಲ್ಲ. ಲೆಂತ್ ಕರೆಕ್ಟಾಗಿ ಇಟ್ಕೊಂಡು ಒಳಗಡೆ ಹ್ಯಾಂಗ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದೆಯಲ್ಲ ನಾವು ಮಾಡಿದಾಗ ಅಶ್ವಿನಿ ಜಾಸ್ತಿ ಬರುತ್ತೆ ಡಿಸೈನ್, ಜಾಸ್ತಿ ಬರುತ್ತೆ ನಮಗೆ. ಇಷ್ಟಕ್ಕಿಂತ ಜಾಸ್ತಿ ಜಾಸ್ತಿ ಬಂದಿದೆ ಇಲ್ಲಿ, ಇದಕ್ಕಿಂತ ಜಾಸ್ತಿ ಬರ್ತಿದೆ ಅಂದರೆ ಇಲ್ಲಿ ನಾವು ಪ್ಲೀಟ್ಸ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀವಿ ಅಂತ ಅರ್ಥ. ಪ್ಲೀಟ್ಸು ಕೆಲವೊಬ್ಬರಿಗೆ ಪ್ಲೀಟ್ಸ್ ಮಾಡಿರ್ತಾರೆ, ಇಲ್ಲಿ ಆಲ್ರೆಡಿ ಎಕ್ಸ್ಟ್ರಾ ಬಿಟ್ಟಿರ್ತಾರೆ, 1/2 ಇಂಚ್ ಬಿಟ್ಟಿರ್ತಾರೆ. ಆದ್ರೂ ಇಲ್ಲಿ ಪ್ಲೀಟ್ಸ್ ಮಾಡಿದ್ಮೇಲೆ 1 ಪ್ಲೀಟ್ನ ತೆಗೆದು ಬಿಟ್ಬಿಡ್ತಾರೆ ಹಿಂದಕ್ಕೆ. ಸೊ ಅಲ್ಲಿ ಏನಾಗುತ್ತೆ, ಜಾಸ್ತಿ ಪ್ಲೀಟ್ಸ್ ಬರುತ್ತೆ, ಜಾಸ್ತಿ ಲೆಂತ್ ಜಾಸ್ತಿ ಬರುತ್ತೆ. ಇನ್ಸ್ಟ್ಯಾಂಟಾಗಿ ಸ್ಯಾರಿ ಹಾಕಿದಾಗ, ಅದೇ ನೀವು ಪ್ರೀ ಪ್ಲೀಟ್ ಮಾಡ್ಕೊಂಡು ಸ್ಯಾರಿ ಹಾಕಿದಾಗ ನಮ್ಗೆ ಐರನ್ನಿಂಗ್ ಅವಶ್ಯಕತೆ ಇಲ್ಲ. ಎಲ್ಲೋ ಸ್ವಲ್ಪ ಹಾಳಾಗಿದೆ ಅಂತಂದರೆ ಮಾಡ್ಕೋಬೋದು, ಬಟ್ ಕಂಪಲ್ಸರಿ ಅವಶ್ಯಕತೆ ಇಲ್ಲ. ಬಟ್ ನಾವು ಇನ್ಸ್ಟ್ಯಾಂಟಾಗಿ ಸ್ಯಾರಿ ಮಾಡಿದಾಗ ನಾವು ಈ ರೀತಿ ಒಂದು ಸ್ಟೇಟ್ನಲ್ಲಿ ಇಟ್ಕೊಂಡು ಅಲ್ಲೇ ನಾವು ಪ್ಲೀಟ್ಸ್ನ ಐರನ್ ಮಾಡ್ಕೊಳ್ಳೇಬೇಕು.